ಎಲ್ರಿಗೂ ನಮಸ್ಕಾರ. ನಿಮ್ಮನೆ ಮಗಳು ಸುಶೀಲ ಮಾತಾಡ್ತಾ ಇರೋದು. ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ, ಸೌಜನ್ಯ ಒಂದು ಹೆಣ್ಮಗಳ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ಕಳೆದ 12 ವರ್ಷಗಳಿಂದ ಇದು ನಡೀತಾನೆ ಬಂದಿದೆ. ಆ ಒಂದು ಹೆಣ್ಮಗುಗೆ ನ್ಯಾಯ ಸಿಕ್ಕಿಲ್ಲ, ಇನ್ನೂ ಹೋರಾಡ್ತಾನೆ ಇದ್ದಾರೆ. ಅವರ ತಂದೆ ತಾಯಿಗೆ ಎಷ್ಟು ನೋವಾಗಿರ್ಬೋದು, ಎಷ್ಟು ಹಿಂಸೆ ಆಗಿರ್ಬೋದು. ಒಂದು ಜೀವದ ಬೆಲೆ ಇವ್ರಿಗೆ ಯಾರಿಗಾದ್ರೂ ಗೊತ್ತಿದೆಯಾ? ಆ ಒಂದು ಮಗುನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಆ ಒಂದು ತಂದೆ ತಾಯಿಗಳು. ಊಟ ಮಾಡಿರ್ತಾರೋ, ಹಸುವಾಗಿರುತ್ತೋ ಇಲ್ವೋ ಏನೋ ಒಂದು ಅಂತ ಕಡೆಯ ಜನಾಂಗದಲ್ಲಿ ಇರೋಂಥ ಒಂದು ಹೆಣ್ಣುಮಗಳು ಇವತ್ತು ಪ್ರಾಣ ಬಿಟ್ಟಿದೆಯಲ್ಲ, ಅದು ಅತ್ಯಾಚಾರ ಮಾಡಿ ಆ ಮಗುನ ಸಾಯಿಸಿದಿರಲ್ಲ, ಇದು ನಿಮಗೆ ನಾಚಿಕೆ ಆಗಬೇಕಾಗಿರೋಂಥದ್ದು. ಇದು ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ? ದುಡ್ಡಿನ ದರ್ಪ ಆ ಥರ ಮಾಡ್ತಾ ಇದೆಯಾ? ಅದೇ ನೀವು ನಿಮ್ಮ ರಾಜಕಾರಣ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ನೀವು ಐಷಾರಾಮಿ ಜೀವನ ಮಾಡಿರೋರು ಹೆಣ್ಮಕ್ಳು ಏನಾದರೂ ಈ ಥರ ಆಗಿದ್ದಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರಾ? ಇವತ್ತು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರೋಂಥ ಒಂದು ಹೆಣ್ಮಗಳು ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಾಗ ಆ ಒಂದು ಹೆಣ್ಮಗಳನ್ನ ಅಷ್ಟು ಜನ ಸೇರಿ ಅತ್ಯಾಚಾರ ಮಾಡಿ ಸಾಯಿಸಿದಿರಲ್ಲ, ಆ ಹೆಣ್ಮಗುಗೆ ಯಾರ ಇನ್ನೂ ನ್ಯಾಯ ಕೊಟ್ಟಿದ್ದೀರಾ ನೀವು? ಮತ್ತು ವೀರೇಂದ್ರ ಹೆಗ್ಡೆ ಸರ್ ಹೇಳ್ತಾ ಇದ್ದಾರೆ, ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ನನಗೆ ಯಾವ ವಿಚಾರನೂ ನನಗೆ ಗೊತ್ತಿಲ್ಲ, ನನಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ, ನಾನೇ CBI ಕೊಟ್ಟಿದ್ದೀನಿ, ನಾನೇ ಅವರು ಪೊಲೀಸವ್ರಿಗೆ ನಾನು ವರದಿ ಮಾಡಿದ್ದೀನಿ ಅಂತ ಹೇಳ್ತಿರಲ್ಲ, ಇದು ನಿಮ್ಮ ಏರಿಯಾದಲ್ಲಿ ನಡೆದಿಲ್ವಾ? ಅದೇ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಿಲ್ವಾ? ಇದು ಗೊತ್ತಿದ್ದು ಸುಮ್ಮನೆ ಕೂತಿದ್ದೀರಾ? ಇಲ್ಲ ಬೇರೆ ಏನಾದರೂ ಕೈವಾಡಗಳು ನಡೀತಾ ಇದೆಯಾ? ಹೆಣ್ಣು ಎಣ್ಣೆ ತಾನೇ, ಒಂದು ಭೂಮಿ ತಾಯಿ ಹೆಣ್ಣು, ಒಂದು ಸರಸ್ವತಿ ಹೆಣ್ಣು, ನಮ್ಮ ಕರ್ನಾಟಕ ಭಾರತ ಒಂದು ಹೆಣ್ಣು. ನಾವು ಕುಡಿತೀವಲ್ಲ ನೀರು, ಆ ಕನ್ನಡ ತಾಯಿ ಕಾವೇರಿ ನದಿಲಿ ನೀರು ಕುಡಿತೀವಲ್ಲ ಆ ಒಂದು ತಾಯಿನೂ ಎಣ್ಣೆನೆ. ಆ ಹೆಣ್ಣಿಗೆ ಒಂದು ಅವಮಾನ ಆಗ್ತಾ ಇದೆಯಲ್ಲ, ಒಂದು ಹಿಂಸೆ ಆಗ್ತಾ ಇದೆಯಲ್ಲ, ಅವರ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ವಲ್ಲ, ಇನ್ನೂ ಹೋರಾಡ್ತಾ ಇದ್ದಾರಲ್ಲ. ಇವತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಆ ಹೆಣ್ಮಗುಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಇಡೀ ನಮ್ಮ ಕರ್ನಾಟಕದಂತ ಇದು ಹೋರಾಡ್ತಾ ಇದೆಯಲ್ಲ, ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ? ನೀವು ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ನೀವು ನಿಮ್ಮನೆ ಮಕ್ಕಳಿಗೆ ಈ ಥರ ಆಗಿದ್ದಿದ್ರೆ ನೀವು ಸುಮ್ಮನೆ ಬಿಟ್ಬಿಡ್ತಾ ಇದ್ರಾ? ಯಾರಾದರೂ ಅವರ ಬಗ್ಗೆ, ಆ ಒಂದು ಹೆಣ್ಮಗು ಬಗ್ಗೆ ಒಂದು ಧ್ವನಿ ಎತ್ತನ ಅಂತ ಹೋದಾಗ ನೀವು ಅವ್ರ ಮೇಲೆ ಕೇಸ್ಗಳಾಗ್ತೀರಾ? ಅವ್ರಿಗೆ ದೌರ್ಜನ್ಯ ಮಾಡ್ತೀರಾ? ಯಾಕೆ ಆ ಥರ ಮಾಡ್ತಾ ಇದ್ದೀರಾ ನೀವು? ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ? ಕಣ್ಮುಚ್ಕೊಂಡು ಮಲಗಿದ್ಯಾ ಸರ್ಕಾರ? ಸಿದ್ದರಾಮಯ್ಯ ಸರ್ ನೋಡ್ತಾ ಇಲ್ವಾ ಇದನ್ನೆಲ್ಲ? ಇದು ಇಲ್ಲಿಗೆ ನಿಲ್ಲಲ್ಲ ಬಂಧುಗಳೇ, ನೀವು ಎಚ್ಚರಿಸ್ಕೊಬೇಕು. ಮತ್ತು ಆ ಒಂದು ಹೆಣ್ಮಗುಗೆ, ಆ ಒಂದು ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅಂದ್ಬಿಟ್ಟು ನೀವೆಲ್ಲ ಹೋರಾಡಲೇಬೇಕು. ಯಾಕೆಂದರೆ ನಮ್ಮನೆಗೊಂದು ಹೆಣ್ಮಕ್ಳಿದ್ರೆ, ನಿಮ್ಮನೆಗೂ ಹೆಣ್ಮಕ್ಳಿದ್ರೆ, ನಾವು ಎಲ್ಲ ಹೆಣ್ಮಕ್ಳೇ. ಹೆಣ್ಣು ಕುಲಕ್ಕೆ ಇವರು ನಮಗೆ ಮಸಿ ಬೆಳೀತಾ ಇದ್ದಾರಲ್ಲ. ಅದು ಹೇಳ್ತಾರೆ ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಯಾವುದ್ರಿ ಮೀಸಲಾತಿ ಕೊಟ್ಟಿದ್ದೀರಾ ನೀವು? ಎಲ್ರಿಗೆ ಕೊಟ್ಟಿದ್ದೀರಾ ನೀವು ಮೀಸಲಾತಿನ? ಈ ಒಂದು ಹೀನಾಯ ಸ್ಥಿತಿಗೆ ತೊಗೊಂಬಂದು ಮಡಗಿದಿರಲ್ಲ, ಎಲ್ಲಿ ಕೊಟ್ಟಿದ್ದೀರಾ ನೀವು ಮೀಸಲಾತಿಗಳನ್ನ? 30% ಅಂತಿರಲ್ಲ, ಇವಾಗ 5% ಎಕ್ಸ್ಟ್ರಾ ಮಾಡಿದ್ದೀರಿ. ಎಲ್ಲಿ 5% ನೀವು ಎಕ್ಸ್ಟ್ರಾ ಮಾಡಿರ ತೋರಿಸಿ ನೋಡೋಣ. ಎಷ್ಟು ಜನಕ್ಕೆ ನೀವು MLA ಮಾಡಿರಾ, MP ಮಾಡಿದಿರಾ, ಏನು ಮಾಡಿದ್ದೀರಾ ನೀವು? ಒಂದು ಹೆಣ್ಮಕ್ಳು ಏನಾರ ಮುಂದೆ ಬರೋಕ್ಕೆ ಹೊರಟಾಗ ಅವ್ರನ್ನ ತುಳಿಯೋಕ್ಕೆ ನೋಡ್ತಿರಲ್ಲ ನೀವು. ಏನು ಕೆಲಸ ಮಾಡ್ತಾ ಇದ್ದೀರಾ ನೀವುಗಳೆಲ್ಲ? ಇವತ್ತು ಆ ಮಗುಗೆ ಯಾರ ನ್ಯಾಯ ಕೊಡ್ಸೋಕ್ಕೆ ನೀವು ಮುಂದೆ ಬಂದಿದ್ದೀರಾ? ಇಷ್ಟು ಅನ್ಯಾಯ ಆಗ್ತಾ ಇದೆಯಲ್ಲ. ಒಂದು ಬಡ ಕುಟುಂಬ, ಆ ಕುಟುಂಬಕ್ಕೆ ನೀವು ಅಷ್ಟು ಹಿಂಸೆ ಕೊಟ್ಟು ಆ ಒಂದು ತಾಯಿ ಕಣ್ಣಲ್ಲೇ ನೀವು ನೀರು ಹಾಕ್ಸ್ತಾ ಇದ್ರಲ್ಲ, ಇದು ಪಶ್ಚಾತ್ತಾಪ ನೀವು ಪಟ್ಟೇ ಪಡ್ತೀರಾ. ಆ ದೇವರು ಒಬ್ಬ ಇದ್ದರೆ ಅದನ್ನು ನೋಡ್ಕೊಳ್ತಾನೆ. ಈ ರಾಜ್ಯ ಸರ್ಕಾರ ಎಚ್ಚರಿಸ್ಕೋಬೇಕು, ಆ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ನೀವು ಇಡೀ ರಾಜ್ಯಾದ್ಯಂತ ಆ ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಹೋರಾಟ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.